Hi friends, welcome back to our YouTube channel. ಇವತ್ತು ಇನ್ನೊಂದು 5 ಮಾರ್ಕ್ಸ್ ಪ್ರಾಬ್ಲಮ್ ನೋಡೋಣಂತೆ ಮೆಟೀರಿಯಲ್ ಟರ್ನ್ ಓವರ್ ರೇಷಿಯೋ ಮೇಲೆ. ಇದು 2021 ಕ್ವಶನ್ ಪೇಪರ್ ಒಳಗೆ ಇರೋದು. ಫ್ರಮ್ ದಿ ಫಾಲೋಯಿಂಗ್ ಕ್ಯಾಲ್ಕುಲೇಟ್ ದಿ ಮೆಟೀರಿಯಲ್ ಟರ್ನ್ ಓವರ್ ರೇಷಿಯೋ. ಡೇಟ್ ಕೊಟ್ಟಾರ, ಪರ್ಟಿಕ್ಯುಲರ್ ಅಮೌಂಟ್ ಕೊಟ್ಟಾರ, ಇಲ್ಲಿ ಓಪನಿಂಗ್ ಸ್ಟಾಕ್ ಕೊಟ್ಟಾರ, ನೆಕ್ಸ್ಟ್ ಪರ್ಚೇಸ್ ಕೊಟ್ಟಾರ, ನೆಕ್ಸ್ಟ್ ಕ್ಲೋಸಿಂಗ್ ಸ್ಟಾಕ್ ಕೊಟ್ಟಾರ. ಸೊ ಕ್ಯಾಲ್ಕುಲೇಟ್ ಮಾಡೋಣ. ಫಸ್ಟ್ ಮೆಟೀರಿಯಲ್ ಟರ್ನ್ ಓವರ್ ratio the formula cost of goods sold divided by average stock. ಫಾರ್ಮುಲಾ ಕಂಪಲ್ಸರಿ ಹಚ್ಚಬೇಕಾಗುತ್ತೆ. ಸೊ ಬೈ ಹಾರ್ಟ್ ಹಾಕ್ಲಿ. ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಕೊಟ್ಟಿಲ್ಲ, ಸೊ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಕಂಡು ಹಿಡ್ಕೋಬೇಕು. ಇದು ಓಪನಿಂಗ್ ಸ್ಟಾಕ್ ಪ್ಲಸ್ ಪರ್ಚೇಸ್ ಲೆಸ್ ಕ್ಲೋಸಿಂಗ್ ಸ್ಟಾಕ್ ಮಾಡಿದರೆ ನಮ್ಗೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಸಿಗುತ್ತೆ. ಓಪನಿಂಗ್ ಎಷ್ಟೈತಿ? 20,000 ಪ್ಲಸ್ 1,17,000 ಪರ್ಚೇಸ್ ಐತಿ, ಲೆಸ್ ಕ್ಲೋಸಿಂಗ್ ಸ್ಟಾಕ್ 16,000 ಐತಿ. ಮಾಡಿದ್ರೆ 20,000 ಪ್ಲಸ್ ಲೆಸ್ 16,000 ಮಾಡಿದ್ರೆ 1,21,000. ನೆಕ್ಸ್ಟ್ ಆವ್ರೇಜ್ ಸ್ಟಾಕ್ ಕಂಡುಹಿಡಿಯೋದು. ಓಪನಿಂಗ್ ಸ್ಟಾಕ್ ಪ್ಲಸ್ ಕ್ಲೋಸಿಂಗ್ ಸ್ಟಾಕ್ ಡಿವೈಡ್ ಬೈ 2 ಮಾಡಿದರೆ ಓಪನಿಂಗ್ ಸ್ಟಾಕ್ ಎಷ್ಟೈತಿ? 20,000 ಪ್ಲಸ್ 16,000 ಡಿವೈಡ್ ಬೈ 2 ಮಾಡಿದರೆ 20,000 ಪ್ಲಸ್ 16,000 ಡಿವೈಡ್ ಬೈ 2 ಮಾಡಿದರೆ 18,000. ಇದನ್ನು ಈಗ is equal to cost of goods sold 1,21,000 divide by 18,000 ಮಾಡಿದರೆ ಆನ್ಸರ್ 1,21,000 divided by 18,000 ಮಾಡಿದರೆ 6.72 ಟೈಮ್ಸ್ ಅಂತ ಹಾಕಬೇಕು. ಫಾರ್ಮುಲಾ ಹಚ್ಚಬೇಕಾಗುತ್ತೆ, ಡೈರೆಕ್ಟ್ ಸಮ್ ಮಾಡೋಂಗಿಲ್ಲ. ಫಾರ್ಮುಲಾ ಹಚ್ಚಲಿಲ್ಲ ಮಾರ್ಕ್ಸ್ ತೆಗಿತಾರೆ.